ಬಿಗ್ ಬಾಸ್ ಸೀಸನ್ 10 ಮಾಜಿ ಸ್ಪರ್ಧಿ ನಮ್ರತಾ ಗೌಡ ಅವರು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಸೊ ಇವರು ಸೀರಿಯಲ್ಗಳ ಮುಖಾಂತರ ಸಿಕ್ಕಾಪಟ್ಟೆ ಜನಕ್ಕೆ ಪರಿಚಯವಾದ್ರು. ಇದರಿಂದ ಇವರಿಗೆ ಬಿಗ್ ಬಾಸ್ ಸ್ಟೇಜ್ ಕೂಡ ಸಿಕ್ತು. ಅದರ ನಂತರ ಬಿಗ್ ಬಾಸ್ ಅಲ್ಲಿ ಟಾಪ್ ಅಲ್ಲೂ ಕೂಡ ಬಂದ್ರು. ಹೊರಗಡೆ ಬಂದಾದ ನಂತರ ಇವರಿಗೆ ಹಲವಾರು ಸೀರಿಯಲ್ಗಳಿಗೂ ಸಿಕ್ಕುವ ನಂತರ ಇವರಿಗೆ ಸಿನಿಮಾದಲ್ಲೂ ಕೂಡ ಆಕ್ಟಿಂಗ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಈಗ ನಮ್ರತಾ ಗೌಡ ಅವರಿಗೆ ಜಿ ಕನ್ನಡದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ. ಅದು ಕೂಡ ಕರ್ಣ ಸೀರಿಯಲ್ ಮುಖಾಂತರ. ಇದೇ ಸೋಮವಾರದಿಂದ ಅಂದ್ರೆ 16ನೇ ತಾರೀಕಿನಿಂದ ಶುರುವಾಗ್ತಿರುವಂತಹ ಕರ್ಣ ಸೀರಿಯಲ್ ನಲ್ಲಿ ಒಂದು ಅದ್ಭುತ ಪಾತ್ರ, ಮುಖ್ಯವಾದ ಪಾತ್ರವನ್ನ ನಮ್ಮ ನಮ್ರತಾ ಗೌಡ ಅವರು ನಿರ್ವಹಿಸುತ್ತಿದ್ದಾರೆ. ಸೊ ನಮ್ರತಾ ಗೌಡ ಅವರು ತಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನ ಎಷ್ಟು ಮಟ್ಟಿಗೆ ತಗೋತಾರೆ ಅಂತ ಹೇಳಿದ್ರೆ, ಅದು ಎಷ್ಟು ಕಾಸ್ಟ್ಲಿ ಆದ್ರೂ ಕೂಡ ಅದನ್ನ ಬಿಡೋದಿಲ್ಲ, ಅವರು ಅದನ್ನ ಮಾಡೇ ಮಾಡ್ತಾರೆ. ಸೊ ಕೇವಲ ರೀಲ್ಸ್ ಗಳಿಗಾಗಿ ಅವರು ಎಷ್ಟು ಖರ್ಚು ಮಾಡ್ತಾರೆ ಅಂತ ನೀವು ನೋಡಿರ್ಬೋದು. ಸೊ ಕಿಶನ್ ಅವರ ಜೊತೆಗೆ ಮಾಡಿರುವಂತಹ ರೀಲ್ಸ್ ಗಳಲ್ಲಿ ಅವರು ಹಾಕಿರುವಂತಹ ಕಾಸ್ಟ್ಯೂಮ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಾಸ್ಟ್ಯೂಮ್ಗಳನ್ನು ಕೂಡ ಹಾಕಿದ್ರು. ಹೀಗೆ ಈಗ ಕರ್ಣ ಸೀರಿಯಲ್ಗೆ ನಮ್ರತಾ ಗೌಡ ಅವರು ತಮ್ಮ ಕಾಸ್ಟ್ಯೂಮ್ಗಳಿಗೆ ತಾವೇ ದುಡ್ಡುಗಳನ್ನ ಖರ್ಚು ಮಾಡಿರೋ ಲೆಕ್ಕಾಚಾರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಹೌದು, ಕರ್ಣ ಸೀರಿಯಲ್ಗೆ ನಾನು ಹೀಗೆ ಇರಬೇಕು, ಚಾನಲ್ ಅವರಾಗಿರ್ಬೋದು ಅಥವಾ ಕರ್ಣ ಸೀರಿಯಲ್ ಆಗೋರಾಗಿರ್ಬೋದು ಏನ್ ಹೇಳ್ತಾರೋ ಆ ತರದೇ ಒಂದು ಡೆಡಿಕೇಶನ್ ಮುಖಾಂತರ ಅದ್ರ ಜೊತೆಗೆ ನನಗೆ ನಾನು ಚೆನ್ನಾಗಿ ಕಾಣ್ಲಿಕ್ಕೋಸ್ಕರ ಅಂತಾನೆ ನಾನು ಡ್ರೆಸ್ಗಳನ್ನ ಕಾಸ್ಟ್ಯೂಮ್ ಮಾಡಿಸಿದ್ದೀನಿ. ಜೊತೆಗೆ ಅವು ಲಕ್ಷಾಂತರ ರೂಪಾಯಿ ಬೆಲೆ ಕೂಡ ಬಾಳುತ್ತೆ. ಆ ಕಾಸ್ಟ್ಯೂಮ್ಗಳನ್ನ ನಾನು 1 ಬಾರಿ 2 ಬಾರಿ ಯೂಸ್ ಮಾಡಿದ್ರು ಕೂಡ ಅವುಗಳನ್ನ ನೆಕ್ಸ್ಟ್ ಅದು ಬೇಡ ಅಂತ ಹೇಳಿದ್ರೆ ನಾನು ನಿಜವಾಗ್ಲೂ ಅವುಗಳನ್ನ ಸೇಲ್ ಮಾಡಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದಕ್ಕೆ ತುಂಬಾನೇ ಖರ್ಚು ಮಾಡಿದ್ದೀನಿ ಅಂತಾನು ಕೂಡ ನಮ್ರತಾ ಗೌಡ ಅವರು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡ್ರು. ನಮ್ರತಾ ಗೌಡ ಅವರು ಬಳಸುವಂತಹ ಹಲವಾರು ಕಾಸ್ಟ್ಯೂಮ್ಗಳು ಹಲವಾರು ಹುಡುಗಿರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ತರ ಡ್ರೆಸ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಹುಡುಕೋದು ಕಾಮನ್. ಬಟ್ ಅವರು ಕಾಸ್ಟ್ಯೂಮ್ ಡಿಸೈನರ್ಗೆ ಹೇಳಿ ಸ್ವತಃ ಡಿಸೈನ್ ಮಾಡಿಸ್ಕೊಂಡಿರೋದ್ರಿಂದ ಆ ಡ್ರೆಸ್ಗಳು ನಿಮ್ಗೆ ಎಲ್ಲೂ ಕೂಡ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದರಿಂದಾಗಿ ಈಗ ನಮ್ರತಾ ಗೌಡ ಅವರು ನಿಮ್ಗೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅವರು ಬಳಸಿರುವಂತಹ ಕರ್ಣ ಸೀರಿಯಲ್ ಅಲ್ಲಿ ಬಳಸಿರುವಂತಹ ಬಟ್ಟೆಗಳೇನಿದ್ದಾವೆ ಅವುಗಳು ಯೂಸ್ ಆದ ನಂತರ ಅಂದ್ರೆ 1 ಬಾರಿ ಹಾಕ್ಬೇಕಾಗಿರುತ್ತೆ ಅಥವಾ ಅರ್ಧ ಗಂಟೆ ಹಾಕ್ಬೇಕಾಗಿರುತ್ತೆ, ಆಮೇಲೆ ಅವುಗಳನ್ನ ಬಳಸುವಂತ ಇಲ್ಲ ಅಂತ ಹೇಳಿ ಡೈರೆಕ್ಟರ್ ಏನಾದ್ರು ಹೇಳಿದ್ರೆ ಆ ತರ ಬಟ್ಟೆಗಳನ್ನ ನಮ್ರತಾ ಗೌಡ ಅವರು ಸೇಲ್ ಮಾಡುವಂತಹ ಚಾನ್ಸಸ್ಗಳು ಜಾಸ್ತಿ ಇದೆ. ಅವರು ಕೂಡ ಹೇಳ್ಕೊಂಡಿರೋ ಪ್ರಕಾರ ನಾನು ಸೇಲ್ ಮಾಡ್ತೀನಿ. ತುಂಬಾ ಬಟ್ಟೆಗಳನ್ನ ಕಾಸ್ಟ್ಯೂಮ್ ಮಾಡಿಸಿ ಇಟ್ಕೊಂಡಿದ್ದಾರೆ, ಸೊ ಡಿಸೈನ್ ಮಾಡಿಸಿ ಇಟ್ಕೊಂಡಿದ್ದಾರೆ. ಅವುಗಳು ಕೇವಲ 1 ಬಾರಿ 2 ಬಾರಿ ಹಾಕಿ ಯೂಸ್ ಮಾಡಿ ತೆಗೆದ ನಂತರ ಅವುಗಳನ್ನ ಯೂಸ್ ಮಾಡ್ಲಿಕ್ಕೆ ಆಗೋಲ್ಲ, ಅವುಗಳನ್ನ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಮ್ರತಾ ಗೌಡ ಅವರ ಡ್ರೆಸ್ಸಿಂಗ್ ಸೆನ್ಸ್ ಯಾರಿಗೆ ಇಷ್ಟ ಹಾಗೂ ಆ ತರ ಡ್ರೆಸ್ಗಳನ್ನ ಯಾರ್ಯಾರು ಹುಡುಕ್ತಿದ್ರಿ ಅವುಗಳನ್ನ ನೀವು ಒಮ್ಮೆ ಟ್ರೈ ಮಾಡಬಹುದು, ನಿಮಗೂ ಕೂಡ ಸಿಗಬಹುದು. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮ್ರತಾ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅವರಿಗೆ ತುಂಬಾ ಜನ ಡಿಸೈನರ್ಸ್ ಗಳು ಗೊತ್ತಿರ್ತಾರೆ, ಅವರಿಗೆ ಅವುಗಳನ್ನ ಮಾರಾಟ ಮಾಡ್ತಾರೆ. ಅವುಗಳ ಮೂಲಕ ನೀವು ಅವುಗಳನ್ನ ಪರ್ಚೇಸ್ ಅನ್ನ ಮಾಡಿ ತಾವು ಕೂಡ ತಮಗೆ ಇಷ್ಟವಾದಂತಹ ಕಾಸ್ಟ್ಯೂಮ್ ಗಳನ್ನ ಹಾಕೊಂಡು ಒಳ್ಳೆ ಫೋಟೋ ಶೂಟ್ ಗಳಾಗಿರ್ಬೋದು ಮತ್ತೊಂದು ಕಾರ್ಯಕ್ರಮಗಳು ಕೂಡ ಹಾಕೊಂಡು ಯೂಸ್ ಮಾಡಬಹುದಾಗಿದೆ. ಸೊ ಕರ್ಣ ಸೀರಿಯಲ್ ಇದೆ 16ರಿಂದ ಪ್ರಸಾರವಾಗ್ತಾ ಇದೆ ಜಿ ಕನ್ನಡದಲ್ಲಿ. ಎಲ್ಲರೂ ಕೂಡ ನೋಡಿ ಹಾಗೂ ನಿಮಗೆ ಯಾರು ಈ 3 ಜನರಲ್ಲಿ ಫೇವರೇಟ್ ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.